ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಹೇಳಿಕೊಂಡಿರೋಂಥ ವಿಷಯ ಏನಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಶಾಲೆಗೆ ಹೋಗ್ಬೇಕಾದ್ರೆ ಈ ಒಂದು ಗಿಡದ ಎಲೆಯಿಂದ ನಾವು ಏನು ನಮಗೆ ಸೀಟಿ ತಗೊಳ್ಳೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ ಆ ಸಮಯದಲ್ಲಿ. ಅವು ಸೀಟಿ ತಗೊಳ್ಳೋಕೆ ಮಾರ್ಕೆಟ್ನಲ್ಲಿ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಅದರಿಂದ ನಾವು ಈ ಎಲೆಯಿಂದ ನಾವೊಂದು ಸೀಟಿಯನ್ನು ರೆಡಿ ಮಾಡ್ತಿದ್ವಿ. ಸೀಟಿ ಅಂದರೆ ಈ ಗುರ್ಕರೆಲ್ಲ ಇದು ಮಾಡ್ತಾರಲ್ವ, ಆ ಸೀಟಿ ರೆಡಿ ಮಾಡ್ತಾಯಿದ್ವಿ. ಈ ಮರದ ಎಲೆ ತೊಗೊಂಡು ಹಿಂಗೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿಬಿಟ್ಟು ಇಷ್ಟು ಮಾಡಿ ಈ ಥರ ಸೌಂಡ್ ಬರ್ತದೆ. ಸೌಂಡ್ ಬಂದು ಒಂದು ರೀತಿ ನಮ್ಗೆ ಆ ಸಮಯದಲ್ಲಿ ಚಿಕ್ಕವನಿದ್ದಾಗ ಎಂಟರ್ಟೈನ್ಮೆಂಟ್ ಇತ್ತದು. ಈಗ ನೋಡು, ಈ ಎಲೆ ತೊಗೊಳ್ತೀವಲ್ವಾ, ಈ ಎಲೆ ತೊಗೊಂಡು ಬೆಂಡ್ ಮಾಡಿ ಹಿಂಗೆ ಹೊಡಿಬೇಕು. ಹೊಡೆದ ನಂತರ ಈ ಥರ ಸೌಂಡ್ ಬರ್ತದೆ. ಇದೊಂದು ರೀತಿ ನಾವು ಸ್ವಲ್ಪ ಚಿಕ್ಕವರಿದ್ದಾಗ ಶಾಲೆ ಕಲಿಬೇಕಾದ್ರೆ ಇದೊಂದು ರೀತಿ ಮನೋರಂಜನೆಯಾಗಿ ತಗೊಳ್ತಾಯಿದ್ರು, ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾಯಿದ್ರು. ಮತ್ತೊಂದು ಮಾಡಿ ಕಾಣಿಸ್ತಾ ಇದ್ದೀನಿ, ತಾವು ನೋಡ್ಬೋದು. ಈ ಎಲೆಯನ್ನು ಹಿಂಗೆ ತೊಗೊಳ್ಬೇಕು, ಅಷ್ಟಿಗೆ ಮಡ್ಚ್ಕೊಳ್ಬೇಕು. ಮಡ್ಚ್ಕೊಂಡು ಈ ಥರದಲ್ಲಿ ಇದು ಮಾಡಬೇಕು, ಬೆಂಡ್ ಮಾಡಿಕೊಂಡು ಇದನ್ನು ಇಷ್ಟು ಮಾಡಬೇಕು, ಹಿಂಗೆ ಬೆಂಡ್ ಮಾಡಬೇಕು. ಅದು ಸೌಂಡ್ ಬರ್ತದೆ, ಒಂದು ಶಬ್ದ ಬರ್ತದೆ ಒಳ್ಳೆ ರೀತಿಯಲ್ಲಿ ಅನ್ಕೊಂಡು ನಾವು ಎಂಟರ್ಟೈನ್ಮೆಂಟಾಗಿ ತಗೊಳ್ತಾಯಿದ್ರು. ಇದು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ. ಬ್ಯಾಡ ಎಲ್ಲ ಕಮೆಂಟ್ ಮಾಡೋಕೆ ಹೋಗಬೇಡಿ ಹೆಚ್ಚಿನದಾಗಿ ಗೆಳೆಯರೇ.